ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ನೂತನ ಸಿಎಂ ಡಿಕೆ ಶಿವಕುಮಾರ್ ಸಂಪುಟದ ಸಚಿವರು ಒಂದ್ ಕಡೆ ಖಾತೆಗಾಗಿ ಖ್ಯಾತಿ ತೆಗೆದಿದ್ದಾರೆ, ಇನ್ನೊಂದ್ ಕಡೆ ಶಾಸಕರು ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಎರಡನೇ ಹಂತದ ಸಂಪುಟ ವಿಸ್ತರಣೆಯ ವೇಳೆ ನಮಗೆ ಸಚಿವ ಸ್ಥಾನವನ್ನ ಸಿಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇನ್ನು ಮುಂದಿನ ಲಿಸ್ಟ್ನಲ್ಲೂ ಸಿಗದಿದ್ರೆ ಇನ್ನುಳಿದವರು ಕೂಡ ಬಂಡಾಯ ಹೇಳೋ ಸಾಧ್ಯತೆ ಇದೆ. ಸಚಿವ ಸ್ಥಾನಕ್ಕಾಗಿ ಶಾಸಕರಿಂದ ಬಿಗಿಪಟ್ಟು. ಸಿಎಂ ಡಿಕೆ ಕ್ಯಾಬಿನೆಟ್ ಸೇರಲು ಸರ್ಕಸ್. ಕಾಂಗ್ರೆಸ್ನಲ್ಲಿ ಮತ್ತೆ ಪಟ್ಟಕ್ಕಾಗಿ ಫೈಟ್ ಶುರುವಾಗಿದೆ. ಆದ್ರೆ ಇದು ಸಿಎಂ ಪಟ್ಟದ ಫೈಟ್ ಅಲ್ಲ, ಸಚಿವ ಸ್ಥಾನಕ್ಕಾಗಿ ನಡೆಯುತ್ತಿರೋ ಫೈಟ್. ಡಿಕೆ ಸಿಎಂ ಆಗಿ ಅಧಿಕಾರ ಹಿಡಿಯುತ್ತಾ ಇದ್ದಂತೆ ಕ್ಯಾಬಿನೆಟ್ಗೆ ಸೇರಲು ಹಲವಾರು ಮಂದಿ ಸರ್ಕಸ್ ನಡೆಸಿದ್ರು. ಆದ್ರೆ ಸದ್ಯ 13 ಮಂದಿ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದ್ರೆ ಇನ್ನು ಹಲವರು ಮಂತ್ರಿಗಿರಿ ರೇಸ್ನಲ್ಲಿದ್ರು. ಆದ್ರೆ ಸದ್ಯಕ್ಕೆ ಇನ್ನು ಪಟ್ಟ ಸಿಗದೆ ಘಟಾನುಘಟಿಗಳ ಮನೆ ತಿರುಗಾಡ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಸಚಿವ ಸ್ಥಾನಕ್ಕಾಗಿ ಕಾದು ಸುಸ್ತಾಗಿರುವ ಕಾಂಗ್ರೆಸ್ ಶಾಸಕರು ಮತ್ತೆ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ. ಮೊದಲ ಹಂತದಲ್ಲಿ ಅಳಬರನ್ನೇ ಸಚಿವರನ್ನಾಗಿ ಮುಂದುವರಿಸಿರುವುದಕ್ಕೆ ಹಿರಿಯ ಶಾಸಕರು ರೊಚ್ಚಿಗೆದ್ದಿದ್ದಾರೆ. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ವೇಳೆ ನಮಗೆ ಸಚಿವ ಸ್ಥಾನ ಸಿಗಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಇಂಥದ್ದೇನಾದ್ರೂ ಕೆಲಸ ಮಾಡಲಿಕ್ಕೆ ನಮ್ಗೆ ಅವಕಾಶ ಬೇಕು. ನಾವು ಪಕ್ಷದಲ್ಲಿ ಕೇಳೋದು ಬದಲಾವಣೆಯನ್ನು ತರಲಿಕ್ಕೆ, ಜನಪರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ. ಖಂಡಿತವಾಗಿ ಪಕ್ಷ ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಅವಕಾಶ ಕೊಟ್ಟಿದ ತಕ್ಷಣ ನಾವು ಆ ಥರ ಕೆಲಸನೂ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಇರಬೇಕು. ಇಲ್ಲ ಇಡೀ ನಾವು ನೋಡಿ ಎಲ್ಲರೂ ನಮ್ಮ ಬೆಂಬಲಿಗರೆ, ನಾವು ಎಲ್ಲರನ್ನ ಜೊತೆಗೆ ತಗೊಂಡು ಹೋಗುವಂಥದ್ದೇ ನನ್ನ ಸಿದ್ಧಾಂತ. ನಾವು ಅದನ್ನು ಬಿಟ್ಟು ಯಾವತ್ತೂ ಏನೂ ಮಾಡಿಲ್ಲ. ನಾವೇನೆಂದರೆ ಜನಪರ, ನಾಡಿಗೋಸ್ಕರ, ಜನರಿಗೋಸ್ಕರ ಕೆಲಸ ಮಾಡುವಂಥವ್ರು. ನಮ್ಮ ಉದ್ದೇಶನೂ ಅದೇನೆ. ಸೊ ವಿಲ್ ಡೂ ದ್ಯಾಟ್. ಆಮೇಲೆ ಅವಕಾಶ ಸ್ವಲ್ಪ ಒಂದೊಂದ್ಸರಿ ಕೇಳಬೇಕಾಗುತ್ತೆ. ತಾವು ಸಹ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂಥದ್ದು, ಹೈಕಮಾಂಡ್ ನಾಯಕರ ಜೊತೆಗೆ ಏನಾದ್ರು ಬೇಡಿಕೆ ಮಾಡ್ಕೊಂಡ್ರ? ಖಂಡಿತ ನಾನು ಆಕಾಂಕ್ಷಿ ಆಗಿದ್ದೇನೆ. ಹೈಕಮಾಂಡ್ ನನ್ನನ್ನು ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತೀನಿ. 3 ರಿಂದ 7 ಬಾರಿ ಗೆದ್ದಿರುವ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ಕಳೆದೊಂದು ವರ್ಷದಿಂದ ಫೈಟ್ ಮಾಡ್ತಾ ಇದ್ದಾರೆ. ಸುಮಾರು 35ಕ್ಕೂ ಹೆಚ್ಚು ಶಾಸಕರು ಸಚಿವ ಸ್ಥಾನಕ್ಕೆ ಅರ್ಹರಾಗಿದ್ದು ಸಚಿವ ಸ್ಥಾನ ಸಿಗಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ. ರಾಜ್ಯಸಭಾ ಚುನಾವಣೆ ಬಳಿಕ ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಸಚಿವ ಸ್ಥಾನ ಕೊಡಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮನವಿ ಮಾಡುತ್ತಿದ್ದು ನಮಗೆ ಸಚಿವ ಸ್ಥಾನ ಕೊಡಬೇಕು ಅಂತಿದ್ದಾರೆ. ಖಂಡಿತವಾಗ್ಲೂ ನಿರೀಕ್ಷೆ ಇದೆ. ಖಂಡಿತವಾಗ್ಲೂ ಎರಡನೇ ಲಿಸ್ಟ್ನಲ್ಲಿ ಆಗುತ್ತೆ ಅನ್ನೋಂಥ ಭರವಸೆ ಇದೆ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೆಲ್ಲ ನಮಗೆ ಒಪ್ಪಿದೆ. ನೋಡು, ಎರಡನೇ ಪಟ್ಟೆ ಬರ್ತೈತೆ ಅಂತ ಆಶಾಭಾವನೆ ಐತಿ. ಬಂದರೆ ಸ್ವೀಕಾರ ಮಾಡ್ತೀವಿ, ಬರದೇ ಇದ್ರೂ ಒಬ್ಬ ಶಾಸಕನಾಗಿ ಕೆಲಸ ಮಾಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ 3 ಜನ ಅದೇವಿ. ಸಂತೋಷ್ ಲಾಡ್ ಸಾಹೇಬ್ರು ಅದಾರ, ಆಮೇಲೆ ಪ್ರಸಾದ್ ಅಬ್ಬಾಯಿ ಅವ್ರದಾರ, ನಾ ಅದೇನಿ. 3 ಮಂದಿಗೆ ಯಾರಿಗೆ ಕೊಟ್ಟರು ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ. ಇಂಥದ್ದೇ ಖಾತೆ ಕೊಡ್ಬೇಕಂತ ಏನಾದರೂ ಬೇಡಿಕೆ ಇಡ್ತೀರಾ ಸರ್? ನನಗೊಂದು ಅಗ್ರಿಕಲ್ಚರ್ ಬಗ್ಗೆ ಮೊದಲಿಗಿದ್ದ ಅದ್ರ ಪರವಾಗಿ ಹೋರಾಟ ಮಾಡೋ 40 ವರ್ಷ. ಒಂದು ವಿಶೇಷವಾಗಿ ರೈತರು ಕೊಟ್ಟೋದಾಗ ಏನಾರು ಕೊಡ್ತಿದ್ರು ಕೊಡಲಿ, ಕೊಡದೇ ಇದ್ರೆ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತೀವಿ. ಡಿಕೆಶಿ ಸಿಎಂ ಆಗಿ ಅಧಿಕಾರ ಸ್ವೀಕರಿಸುತ್ತಾ ಇದ್ದಂತೆ ಬಂಡೆ ಕ್ಯಾಬಿನೆಟ್ಗೆ ಸೇರಲು ಶಾಸಕರು ಪೈಪೋಟಿಗೆ ಇಳಿದಿದ್ದಾರೆ. ಹೀಗಾಗಿ ಮುಂದಿನ ಸಚಿವ ಸಂಪುಟ ವಿಸ್ತರಣೆ ವೇಳೆ 20 ಶಾಸಕರ ಪೈಕಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಯಾವ ಆಧಾರದ ಮೇಲೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋದೇ ಇದೀಗ ಕುತೂಹಲ ಮೂಡಿಸಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.